ಒಂದೇ ನಿಮಿಷ ಯೋಚನೆ ಮಾಡಿ. ಜಗತ್ತಿನಲ್ಲಿ ಎಷ್ಟೋ ಪ್ರತಿಭಾವಂತ ಜನರಿದ್ದಾರೆ, ಎಷ್ಟೋ ಅದ್ಭುತವಾದ ಪ್ರಾಡಕ್ಟ್ಗಳಿವೆ. ಆದರೂ ಕೆಲವು ಕಂಪನಿಗಳು ಮಾತ್ರ ಇಡೀ ಜಗತ್ತನ್ನು ಆಳ್ತವೆ. ಕೆಲವು ನಾಯಕರು ಮಾತ್ರ ಕೋಟ್ಯಂತರ ಜನರಿಗೆ ಸ್ಫೂರ್ತಿಯಾಗ್ತಾರೆ. ಯಾಕೆ? ಆಪಲ್ ಕಂಪನಿ ಹೊಸದಾಗಿ ಏನೇ ತಂದ್ರೂ ಜನ ಕ್ಯೂ ನಿಂತ್ಕೊಳ್ತಾರೆ. ಅದೇ ಬೇರೆ ಕಂಪನಿಗಳು ಎಷ್ಟೇ ಒಳ್ಳೆಯ ಫೀಚರ್ಸ್ ಕೊಟ್ರೂ ಜನ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅವರ ಒಂದೇ ಒಂದು ಭಾಷಣಕ್ಕೆ 1,00,000 ಜನ ಹೇಗೆ ಜಮಾಯಿಸಿದ್ರು? ಕಾರಣ ಇಷ್ಟೇ ಸ್ನೇಹಿತರೆ, ಸಾಮಾನ್ಯ ನಾಯಕರು ನಾವು ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಮಹಾನ್ ನಾಯಕರು ನಾವು ಇದನ್ನ ಯಾಕೆ ಮಾಡ್ತೀವಿ ಅನ್ನೋದ್ರಿಂದ ಶುರು ಮಾಡ್ತಾರೆ. ಇವತ್ತು ನಾವು ಈ ರಹಸ್ಯವನ್ನೇ ಬಿಚ್ಚಿಡಲಿದ್ದೇವೆ. ಸ್ನೇಹಿತರೆ, ಇವತ್ತು ನಾವು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಪುಸ್ತಕಗಳಲ್ಲಿ ಒಂದಾದ ಸೈಮನ್ ಸಿನೆಕ್ ರವರ ಸ್ಟಾರ್ಟ್ ವಿತ್ ವೈ ಅಂದ್ರೆ ಏಕೆಯಿಂದ ಆರಂಭಿಸಿ ಎಂಬ ಅದ್ಭುತ ಕೃತಿಯ ಆಳವಾದ ವಿಶ್ಲೇಷಣೆಯನ್ನು ಕಥೆಗಳ ಮೂಲಕ ಅತ್ಯಂತ ಸರಳ ಕನ್ನಡದಲ್ಲಿ ತಿಳಿಯಲಿದ್ದೇವೆ. ನೀವು ನಿಮ್ಮ ಬಿಸ್ನೆಸ್ನಲ್ಲಿ ವಿಜಯಶಾಲಿಯಾಗಬೇಕೇ? ನಿಮ್ಮ ಕೆರಿಯರ್ನಲ್ಲಿ ಮಹೋನ್ನತ ಸಾಧನೆ ಮಾಡಬೇಕೇ? ಅಥವಾ ನಿಮ್ಮ ಸುತ್ತಲಿನ ಜನರಿಗೆ ಒಬ್ಬ ಶ್ರೇಷ್ಠ ನಾಯಕನಾಗಿ ಸ್ಫೂರ್ತಿ ತುಂಬಬೇಕೇ? ಹಾಗಾದ್ರೆ ಈ ವಿಡಿಯೋ ಕೇವಲ ನಿಮಗಾಗಿ ಮಾತ್ರ. ಮುಂದೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆ ಕೆಂಪು ಬಟನ್ ಒತ್ತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮ ಒಂದು ಶೇರ್ ಮತ್ತೊಬ್ಬರ ಜೀವನವನ್ನು ಬದಲಾಯಿಸಬಹುದು. ಬನ್ನಿ, ಜೀವನವನ್ನು ಬದಲಾಯಿಸುವ ಈ ಜ್ಞಾನದ ಪಯಣವನ್ನು ಆರಂಭಿಸೋಣ. ಅಧ್ಯಾಯ 1. ನಮ್ಮ ಊಹೆಗಳು ಮತ್ತು ವರ್ತನೆ. ಅಸಂಪ್ಷನ್ಸ್ ಅಂಡ್ ಬಿಹೇವಿಯರ್. ಜಗತ್ತು ಹೇಗೆ ಕೆಲಸ ಮಾಡತ್ತೆ ಅನ್ನೋದರ ಬಗ್ಗೆ ನಮ್ಮಲ್ಲಿ ಕೆಲವು ಊಹೆಗಳಿರ್ತವೆ. ಆ ಊಹೆಗಳ ಆಧಾರದ ಮೇಲೆಯೇ ನಾವು ನಿರ್ಧಾರಗಳನ್ನು ತಗೊಳ್ತೀವಿ. ಒಂದು ಸಣ್ಣ ಉದಾಹರಣೆ ನೋಡಿ. ಜನವರಿ ತಿಂಗಳ ಆ ಚಳಿಯ ದಿನದಂದು ಒಬ್ಬ 43 ವರ್ಷದ ಯುವ ನಾಯಕ ದೇಶದ ಅತ್ಯುನ್ನತ ಹುದ್ದೆಯ ಪ್ರಮಾಣವಚನ ಸ್ವೀಕರಿಸುತ್ತಿದ್ದ. ಆತನ ಪಕ್ಕದಲ್ಲೇ ಆತನ ಮುಂಚಿನ ನಾಯಕ, ಅಂದರೆ ಜರ್ಮನಿಯನ್ನ ಯುದ್ಧದಲ್ಲಿ ಸೋಲಿಸಿದ ಒಬ್ಬ ಮಹಾನ್ ಜನರಲ್ ನಿಂತಿದ್ದ. ಈ ಯುವ ನಾಯಕ ಕ್ಯಾಥೋಲಿಕ್ ಧರ್ಮದಲ್ಲಿ ಬೆಳೆದವನು. ಪ್ರಮಾಣವಚನ ಮುಗಿದ ಮೇಲೆ ರಾತ್ರಿ 3 ಗಂಟೆಯವರೆಗೂ ಆತ ಸಂಭ್ರಮಾಚರಣೆ ಮಾಡಿದ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತಾ? ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಜಾನ್ ಎಫ್ ಕೆನಡಿಯವರ ಹೆಸರು ಬಂದಿರುತ್ತೆ ಅಲ್ವಾ? ಆದ್ರೆ ಸ್ನೇಹಿತರೆ, ನಾನು ಹೇಳ್ತಿರೋದು ಜನವರಿ 30, 1933ರಂದು ಜರ್ಮನಿಯ ಚಾನ್ಸಲರ್ ಆಗಿ ಪ್ರಮಾಣವಚನ ಸ್ವೀಕರಿಸಿದ ಅಡಾಲ್ಫ್ ಹಿಟ್ಲರ್ ಬಗ್ಗೆ. ನೋಡಿದ್ರಾ? ಮಾಹಿತಿ ಅಪೂರ್ಣವಾಗಿದ್ದಾಗ ನಾವು ನಮ್ಮದೇ ಆದ ಊಹೆಗಳನ್ನು ಮಾಡ್ಕೊಳ್ತೀವಿ. ನಮ್ಮ ಬಿಸ್ನೆಸ್ನಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಎಷ್ಟೋ ನಿರ್ಧಾರಗಳು ಇಂಥ ತಪ್ಪು ಊಹೆಗಳ ಮೇಲೆಯೇ ನಿಂತಿರುತ್ತವೆ. ಹಿಂದೊಂದು ಕಾಲವಿತ್ತು. ಜನ ಜಗತ್ತು ಫ್ಲಾಟ್ ಆಗಿದೆ ಅಂದ್ರೆ ಚಪ್ಪಟೆಯಾಗಿದೆ ಅಂತ ನಂಬಿದ್ರು. ಆ ನಂಬಿಕೆಯಿಂದಾಗಿ ಯಾರೂ ಜಾಸ್ತಿ ದೂರ ಪ್ರಯಾಣ ಮಾಡ್ತಿರ್ಲಿಲ್ಲ. ಸಮುದ್ರದ ಕೊನೆಗೆ ಹೋದ್ರೆ ಬಿದ್ದೋಗ್ತೀವಿ ಅನ್ನೋ ಭಯ ಇತ್ತು. ಆದರೆ ಜಗತ್ತು ದುಂಡಗಿದೆ ಅನ್ನೋ ಒಂದೇ ಒಂದು ಸತ್ಯ ಇಡೀ ಮಾನವ ಕುಲದ ವರ್ತನೆಯನ್ನೇ ಬದಲಾಯಿಸಿತು. ವ್ಯಾಪಾರ ಶುರುವಾಯಿತು, ಹೊಸ ಆವಿಷ್ಕಾರಗಳಾದವು. ಹಾಗೆಯೇ ಬಿಸ್ನೆಸ್ನಲ್ಲಿ ಕೂಡ ನಾವು ಯಶಸ್ಸಿನ ಬಗ್ಗೆ ಕೆಲವು ತಪ್ಪು ಊಹೆಗಳನ್ನು ಇಟ್ಕೊಂಡಿರ್ತೀವಿ. ಹೆಚ್ಚು ಹಣ ಗಳಿಸುವುದು, ದೊಡ್ಡ ಪ್ರಮೋಷನ್ ಸಿಗುವುದು, ಇವೆಲ್ಲವೂ ಕೇವಲ ರಿಸಲ್ಟ್ಸ್ ಮಾತ್ರ. ಆದರೆ ಅದನ್ನು ತಲುಪುವ ದಾರಿ ಯಾವುದು? ನಾವು ಕೇವಲ ಡೇಟಾ ಕಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗ್ಬಿಡ್ತೀವಿ. ಆದರೆ ನೆನಪಿಡಿ, ಬರೀ ಡೇಟಾ ನಿಮ್ಮನ್ನು ಸರಿಯಾದ ದಾರಿಗೆ ನಡೆಸಲ್ಲ. ಅಸಲಿ ಆಟ ಶುರುವಾಗುವುದು ಬೇರೆ ಕಡೆಯಿಂದ. ಅಧ್ಯಾಯ 2. ಕ್ಯಾರೆಟ್ ಮತ್ತು ಸ್ಟಿಕ್. ವರ್ತನೆಯನ್ನು ಬದಲಾಯಿಸುವ ದಾರಿಗಳು. ಕ್ಯಾರೆಟ್ಸ್ ಆ್ಯಂಡ್ ಸ್ಟಿಕ್ಸ್. ಯಾರದೇ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಬದಲಾಯಿಸಲು ಕೇವಲ 2 ಮಾರ್ಗಗಳಿವೆ ಅಂತ ಲೇಖಕರು ಹೇಳ್ತಾರೆ. ಒಂದನೆಯದು ಮ್ಯಾನಿಪ್ಯುಲೇಷನ್, ಅಂದರೆ ತಂತ್ರ ಅಥವಾ ಕುಶಲತೆ. ಎರಡನೆಯದು ಇನ್ಸ್ಪಿರೇಷನ್, ಅಂದರೆ ಪ್ರೇರಣೆ. ಇವತ್ತು ಜಗತ್ತಿನ 90% ಬಿಸ್ನೆಸ್ಗಳು ಮ್ಯಾನಿಪ್ಯುಲೇಷನ್ ಮೇಲೆ ನಡೀತಿವೆ. ಅಂದರೆ ಗ್ರಾಹಕರನ್ನು ಸೆಳೆಯಲು ಬೆಲೆ ಕಡಿಮೆ ಮಾಡುವುದು, ಆಫರ್ಗಳನ್ನು ಕೊಡುವುದು, ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸುವುದು, ಅಥವಾ ಸಮಾಜದ ಒತ್ತಡವನ್ನು ಬಳಸುವುದು, ಪಿಯರ್ ಪ್ರೆಷರ್. ನಿಮಗ್ ಗೊತ್ತಾ, ಬೆಲೆ ಕಡಿಮೆ ಮಾಡುವುದು ಒಂಥರ ಡ್ರಗ್ಸ್ ಇದ್ದ ಹಾಗೆ. ಒಂದು ಸಲ ನೀವು ನಿಮ್ಮ ಪ್ರಾಡಕ್ಟ್ ಬೆಲೆ ಕಡಿಮೆ ಮಾಡಿದ್ರೆ ಶಾರ್ಟ್ ಟರ್ಮ್ನಲ್ಲಿ ಸೇಲ್ಸ್ ಜಾಸ್ತಿ ಆಗಬಹುದು. ಆದ್ರೆ ಜನರಿಗೆ ಆ ಕಡಿಮೆ ಬೆಲೆಯದ್ದೇ ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ನೀವು ಬೆಲೆ ಜಾಸ್ತಿ ಮಾಡಲು ಸಾಧ್ಯವೇ ಇಲ್ಲ. ನಿಮ್ಮ ಲಾಭದ ಪ್ರಮಾಣ ಕುಸಿದು ಹೋಗುತ್ತೆ. ಬಿಸ್ನೆಸ್ ಜಗತ್ತಿನಲ್ಲಿ ಇಂತಹ ಕಂಪನಿಗಳನ್ನು ಕಮಾಡಿಟಿ ಅಂತ ಕರೀತಾರೆ. ಅದೇ ರೀತಿ ಪ್ರಮೋಷನ್ಸ್, ಅಂದ್ರೆ ಒಂದರ ಮೇಲೆ ಒಂದು ಉಚಿತ ಎಂದು ಕೊಡುವುದು.
ಜನರಲ್ ಮೋಟಾರ್ಸ್ ಕಾರ್ ಕಂಪನಿ ಒಮ್ಮೆ ತನ್ನ ಮಾರ್ಕೆಟ್ ಶೇರ್ ಉಳಿಸಿಕೊಳ್ಳಲು ಭಾರೀ ಪ್ರಮಾಣದ ಕ್ಯಾಶ್ ಬ್ಯಾಕ್ ಆಫರ್ಗಳನ್ನು ಕೊಡಲು ಶುರು ಮಾಡಿತು. ಹೌದು, ಕಾರ್ ಮಾರಾಟವಂತೂ ಆಯಿತು, ಆದರೆ ಪ್ರತಿ ಕಾರ್ ಮೇಲೂ ಕಂಪನಿಗೆ ನಷ್ಟವಾಗಲು ಶುರುವಾಗಿ ಕೊನೆಗೆ ಆಫರ್ ನಿಲ್ಲಿಸಿದ ತಕ್ಷಣ ಗ್ರಾಹಕರು ಕಾರ್ ಕೊಳ್ಳುವುದನ್ನೇ ನಿಲ್ಲಿಸಿಬಿಟ್ಟರು. ಅಧ್ಯಾಯ 3. ದ ಗೋಲ್ಡನ್ ಸರ್ಕಲ್, ಚಿನ್ನದ ವೃತ್ತದ ರಹಸ್ಯ. ದ ಗೋಲ್ಡನ್ ಸರ್ಕಲ್. ಇಲ್ಲಿಂದಲೇ ಸೈಮನ್ ಸಿನೆಕ್ ಅವರ ಅಸಲಿ ಥಿಯರಿ ಶುರುವಾಗುತ್ತೆ. ಲೇಖಕರು ಇಡೀ ಜಗತ್ತಿನ ನಾಯಕತ್ವದ ಶೈಲಿಯನ್ನ 3 ವೃತ್ತಗಳಲ್ಲಿ ವಿವರಿಸ್ತಾರೆ. ಅದನ್ನೇ ಅವರು ದ ಗೋಲ್ಡನ್ ಸರ್ಕಲ್ ಅಂತ ಕರೆದಿದ್ದಾರೆ. ಈ ವೃತ್ತದಲ್ಲಿ 3 ಲೇಯರ್ಗಳಿವೆ. ವಾಟ್, ಜಗತ್ತಿನ ಪ್ರತಿಯೊಂದು ಕಂಪನಿಗೂ ತಾನು ಏನು ಮಾಡ್ತೀನಿ ಅಂತ ಗೊತ್ತಿರತ್ತೆ. ನಾವು ಕಾರ್ ಮಾಡ್ತೀವಿ, ಸಾಫ್ಟ್ವೇರ್ ಮಾಡ್ತೀವಿ, ಟೂತ್ಪೇಸ್ಟ್ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಇದು ಅತ್ಯಂತ ಸುಲಭವಾದ ಭಾಗ. ಹೌ, ಕೆಲವು ಕಂಪನಿಗಳಿಗೆ ತಾನು ಆ ಕೆಲಸವನ್ನು ಹೇಗೆ ಮಾಡ್ತೀನಿ ಅಂತ ಗೊತ್ತಿರತ್ತೆ. ಅಂದರೆ ನಮ್ಮ ಪ್ರಾಸೆಸ್ ವಿಭಿನ್ನವಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ತಮ್ಮ ವಿಶಿಷ್ಟತೆಯನ್ನ ಹೇಳ್ತಾರೆ. ವೈ. ಆದರೆ ಜಗತ್ತಿನ ಅತ್ಯಂತ ಕಡಿಮೆ ಜನರಿಗೆ ಅಥವಾ ಕಂಪನಿಗಳಿಗೆ ಮಾತ್ರ ತಾವು ಮಾಡುವ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿರತ್ತೆ. ಇಲ್ಲಿ ಯಾಕೆ ಅಂದರೆ ದುಡ್ಡು ಮಾಡುವುದಲ್ಲ. ದುಡ್ಡು ಮಾಡುವುದು ಕೇವಲ ಒಂದು ರಿಸಲ್ಟ್. ಇಲ್ಲಿ ಯಾಕೆ ಅಂದರೆ ನಿಮ್ಮ ಉದ್ದೇಶವೇನು, ನಿಮ್ಮ ನಂಬಿಕೆ ಏನು, ನಿಮ್ಮ ಸಂಸ್ಥೆ ಯಾಕೆ ಅಸ್ತಿತ್ವದಲ್ಲಿದೆ. ಸಾಮಾನ್ಯ ಕಂಪನಿಗಳು ಹೊರಗಿನಿಂದ ಒಳಗಡೆ ಸಂವಹನ ನಡೆಸ್ತವೆ. ಅಂದ್ರೆ ವಾಟಿಂದ ವೈ ಕಡೆಗೆ. ಉದಾಹರಣೆಗೆ, ಒಂದು ಸಾಮಾನ್ಯ ಕಂಪನಿ ಹೀಗೆ ಜಾಹೀರಾತು ನೀಡುತ್ತೆ: ನಾವು ಅತ್ಯುತ್ತಮ ಕಂಪ್ಯೂಟರ್ಗಳನ್ನು ತಯಾರಿಸ್ತೇವೆ. ವಾಟ್? ಅವುಗಳು ಅದ್ಭುತವಾಗಿ ಡಿಸೈನ್ ಆಗಿವೆ ಮತ್ತು ಬಳಸಲು ಸುಲಭವಾಗಿವೆ. ಹೌ? ನಮ್ಮದೊಂದು ಕಂಪ್ಯೂಟರ್ ಕೊಳ್ತೀರಾ? ಇದು ಅಷ್ಟಾಗಿ ಸ್ಫೂರ್ತಿ ನೀಡಲ್ಲ ಅಲ್ವಾ? ಆದರೆ ಆಪಲ್ ಕಂಪನಿ ಹೇಗೆ ಮಾತನಾಡುತ್ತೆ ಗೊತ್ತಾ? ಅವರು ಒಳಗಿನಿಂದ ಹೊರಗಡೆ ಅಂದರೆ ವೈಯಿಂದ ಆರಂಭಿಸ್ತಾರೆ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜಗತ್ತಿನ ಸದ್ಯದ ವ್ಯವಸ್ಥೆಯನ್ನು, ಸ್ಟಾಟಸ್ ಕ್ವೋ, ಪ್ರಶ್ನಿಸುತ್ತೇವೆ. ನಾವು ಭಿನ್ನವಾಗಿ ಯೋಚಿಸುವುದನ್ನು ನಂಬುತ್ತೇವೆ. ವೈ? ನಾವು ಜಗತ್ತನ್ನು ಪ್ರಶ್ನಿಸುವ ರೀತಿ ಹೇಗೆಂದರೆ ನಮ್ಮ ಪ್ರಾಡಕ್ಟ್ಗಳನ್ನು ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸುತ್ತೇವೆ ಮತ್ತು ಬಳಸಲು ಸರಳವಾಗಿಸುತ್ತೇವೆ. ಹೌ? ನಾವು ಕೇವಲ ಅದ್ಭುತ ಕಂಪ್ಯೂಟರ್ಗಳನ್ನು ತಯಾರಿಸಿದ್ದೇವೆ ಅಷ್ಟೇ. ಒಂದನ್ನು ಕೊಳ್ಳುತ್ತೀರಾ? ಬದಲಾವಣೆ ಗಮನಿಸಿದ್ರಾ? ಆಪಲ್ ಕೇವಲ ಮಾಹಿತಿಯ ಆರ್ಡರ್ ಬದಲಾಯಿಸಿತು. ಜನ ಆಪಲ್ ಕಂಪನಿಯ ಪ್ರಾಡಕ್ಟ್ಗಳನ್ನು ಕೊಳ್ಳುವುದು ಅದರ ಫೀಚರ್ಸ್ ನೋಡಿ ಅಲ್ಲ, ಆಪಲ್ ಕಂಪನಿಯ ಆಲೋಚನೆ, ಅದರ ವೈ ಅನ್ನು ತಾವು ನಂಬುವುದರಿಂದ. ಜನರು ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಕೊಳ್ಳುವುದಿಲ್ಲ, ನೀವು ಅದನ್ನ ಯಾಕೆ ಮಾಡಿದ್ದೀರಿ ಅನ್ನೋದನ್ನು ಕೊಳ್ಳುತ್ತೀರಿ. ಪೀಪಲ್ ಡೋಂಟ್ ಬೈ ವಾಟ್ ಯು ಡೂ, ದೇ ಬೈ ವೈ ಯು ಡೂ ಇಟ್. ಅಧ್ಯಾಯ 4. ಇದು ಬರೀ ಆಲೋಚನೆಯಲ್ಲ, ಇದು ಬಯಾಲಜಿ. ದಿಸ್ ಇಸ್ ಬಯಾಲಜಿ. ನಿಮಗೆ ಅನಿಸಬಹುದು ಇದೆಲ್ಲ ಬರೀ ಮಾರ್ಕೆಟಿಂಗ್ ಗಿಮಿಕ್ ಇರಬಹುದು ಅಂತ. ಆದರೆ ಸೈಮನ್ ಸಿನೆಕ್ ಹೇಳ್ತಾರೆ, ಈ ಗೋಲ್ಡನ್ ಸರ್ಕಲ್ ನಮ್ಮ ಮೆದುಳಿನ ರಚನೆಗೆ ನೇರವಾಗಿ ಹೊಂದಿಕೆಯಾಗತ್ತೆ. ಇದು ಸೈನ್ಸ್. ನಮ್ಮ ಮಾನವ ಮೆದುಳನ್ನು ಮೇಲಿಂದ ನೋಡಿದರೆ ಪ್ರಮುಖವಾಗಿ 2 ಭಾಗಗಳನ್ನು ಕಾಣಬಹುದು. ಒಂದು ನಿಯೋಕಾರ್ಟೆಕ್ಸ್. ಇದು ಮೆದುಳಿನ ಹೊರಭಾಗ. ಇದು ಗೋಲ್ಡನ್ ಸರ್ಕಲ್ನ ವಾಟ್ ಲೇಯರ್ಗೆ ಮ್ಯಾಚ್ ಆಗತ್ತೆ. ನಮ್ಮ ತಾರ್ಕಿಕ ಆಲೋಚನೆ, ವಿಶ್ಲೇಷಣೆ ಮತ್ತು ಭಾಷೆ, ಲ್ಯಾಂಗ್ವೇಜ್ ಈ ಭಾಗದಲ್ಲೇ ಪ್ರಕ್ರಿಯೆಯಾಗೋದು. ಫ್ಯಾಕ್ಟ್ಸ್, ಫಿಗರ್ಸ್, ರಿಸರ್ಚ್ ಇವೆಲ್ಲವನ್ನೂ ನಿಯೋಕಾರ್ಟೆಕ್ಸ್ ಅರ್ಥ ಮಾಡಿಕೊಳ್ಳುತ್ತೆ. ಆದರೆ ನೆನಪಿಡಿ, ಈ ಭಾಗಕ್ಕೆ ನಮ್ಮ ವರ್ತನೆಯನ್ನು ನಿಯಂತ್ರಿಸುವ ಶಕ್ತಿ ಇಲ್ಲ. ಲಿಂಬಿಕ್ ಸಿಸ್ಟಮ್, ಇದು ಮೆದುಳಿನ ಮಧ್ಯಭಾಗ. ಇದು ನಮ್ಮ ಗೋಲ್ಡನ್ ಸರ್ಕಲ್ನ ವೈ ಮತ್ತು ಹೌಗೆ ಮ್ಯಾಚ್ ಆಗತ್ತೆ. ನಮ್ಮ ಎಲ್ಲಾ ಭಾವನೆಗಳು ಅಂದ್ರೆ ನಂಬಿಕೆ, ನಿಷ್ಠೆ, ಪ್ರೀತಿ ಎಲ್ಲವೂ ಇಲ್ಲೇ ಹುಟ್ಟೋದು. ಇಡೀ ಮಾನವನ ನಿರ್ಧಾರಗಳು ಮತ್ತು ವರ್ತನೆಯನ್ನ ನಿಯಂತ್ರಿಸುವುದು ಇದೇ ಲಿಂಬಿಕ್ ಬ್ರೈನ್. ಆದರೆ ಈ ಭಾಗಕ್ಕೆ ಭಾಷೆಯ ಸಾಮರ್ಥ್ಯವಿಲ್ಲ. ಅದಕ್ಕೆ ನಮಗೆ ನಮ್ಮ ಭಾವನೆಗಳನ್ನ ಪದಗಳಲ್ಲಿ ವ್ಯಕ್ತಪಡಿಸಲು ಕಷ್ಟವಾಗತ್ತೆ. ನಾವು ಯಾರನ್ನಾದರೂ ಪ್ರೀತಿಸಿದಾಗ ನಿನಗೆ ಅವರಲ್ಲಿ ಏನಿಷ್ಟ ಅಂತ ಕೇಳಿದರೆ ಅವರು ತುಂಬಾ ಒಳ್ಳೆಯವರು, ಹೆಲ್ಪ್ ಮಾಡ್ತಾರೆ ಅಂತ ಏನೇನೋ ರೀಸನ್ ಕೊಡ್ತೀವಿ. ಆದರೆ ನಿಜವಾದ ಕಾರಣ ನಮ್ಮ ಲಿಂಬಿಕ್ ಬ್ರೈನ್ಗೆ ಮಾತ್ರ ಗೊತ್ತಿರತ್ತೆ. ಅದನ್ನ ಪದಗಳಲ್ಲಿ ಹೇಳಲು ಬರಲ್ಲ. ಅದನ್ನೇ ನಾವು ಗಟ್ ಫೀಲಿಂಗ್ ಅಥವಾ ಅಂತರಾತ್ಮದ ಧ್ವನಿ ಅಂತ ಕರಿತೀವಿ. ಯಾವಾಗ ಒಂದು ಕಂಪನಿ ಬರೀ ಫೀಚರ್ಸ್ ಮತ್ತು ದರಗಳ ಬಗ್ಗೆ ಮಾತಾಡುತ್ತೋ ಅದು ಕೇವಲ ನಮ್ಮ ನಿಯೋಆರ್ಟೆಕ್ಸ್ ಬ್ರೈನ್ಗೆ ತಲುಪುತ್ತೆ. ನಾವು ಯೋಚನೆ ಮಾಡ್ತೀವಿ, ಆದರೆ ಆಕ್ಷನ್ ತಗೊಳ್ಳಲ್ಲ. ಅದೇ ಯಾವಾಗ ಕಂಪನಿ ತನ್ನ ವೈ ಅನ್ನು ಸ್ಪಷ್ಟಪಡಿಸುತ್ತೋ ಅದು ನೇರವಾಗಿ ನಮ್ಮ ಲಿಂಬಿಕ್ ಬ್ರೈನ್ಗೆ ಕನೆಕ್ಟ್ ಆಗುತ್ತೆ.
ಆಗ ನಮಗೆ ಇದು ಕರೆಕ್ಟ್ ಆಗಿದೆ ಅಂತ ಒಳಗಡೆಯಿಂದ ಅನ್ಸುತ್ತೆ. ಆಮೇಲೆ ನಮ್ಮ ನಿಯೋಕಾಟೆಕ್ಸ್ ಅದಕ್ಕೆ ಬೇಕಾದ ತಾರ್ಕಿಕ ಕಾರಣಗಳನ್ನ ಹುಡುಕೊಳ್ಳುತ್ತೆ. ಅಧ್ಯಾಯ 5 ಕ್ಲಾರಿಟಿ, ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ. ಕ್ಲಾರಿಟಿ, ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ. ಗೋಲ್ಡನ್ ಸರ್ಕಲ್ ಕೆಲಸ ಮಾಡಬೇಕು ಅಂದ್ರೆ ಈ 3 ವಿಷಯಗಳು ಬ್ಯಾಲೆನ್ಸ್ನಲ್ಲಿರಬೇಕು. ಕ್ಲಾರಿಟಿ ಆಫ್ ವೈ, ಏಕೆಯ ಸ್ಪಷ್ಟತೆ. ನಿಮ್ಮ ಉದ್ದೇಶ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನಿಮ್ಮ ನಾಯಕನಿಗೆ ತನ್ನ ಬಿಸ್ನೆಸ್ನ ಅಸಲಿ ಉದ್ದೇಶ ಗೊತ್ತಿಲ್ಲದಿದ್ದರೆ ಕೆಲಸಗಾರರಿಗೆ ಹೇಗೆ ಗೊತ್ತಾಗುತ್ತೆ? ಗ್ರಾಹಕರಿಗೆ ಹೇಗೆ ತಿಳಿಯುತ್ತೆ? ಡಿಸಿಪ್ಲಿನ್ ಆಫ್ ಹೌ, ನಿಮ್ಮ ವೈ ಅನ್ನು ನಿಜವಾಗಿಸಲು ನೀವು ಅನುಸರಿಸುವ ತತ್ವಗಳು, ಪ್ರಾಸೆಸ್ಗಳು ನಿಮ್ಮ ಶಿಸ್ತನ್ನು ತೋರಿಸುತ್ತವೆ. ನಿಮ್ಮ ಕಂಪನಿಯ ಮೌಲ್ಯಗಳು ಬರೀ ಗೋಡೆಯ ಮೇಲೆ ಬರೆಯುವ ನಾಮಪದಗಳಾಗಬಾರದು. ಉದಾಹರಣೆಗೆ ಪ್ರಾಮಾಣಿಕತೆ, ನಾವೀನ್ಯತೆ. ಅವುಗಳು ಕ್ರಿಯಾಪದಗಳಾಗಬೇಕು, ವರ್ಬ್ಸ್. ಅಂದರೆ ಯಾವಾಗಲೂ ಸರಿಯಾದ ಕೆಲಸವನ್ನೇ ಮಾಡಿ, ಸಮಸ್ಯೆಯನ್ನು ವಿಭಿನ್ನ ಕೋನದಿಂದ ನೋಡಿ. ಆಗಷ್ಟೇ ಜನರಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತೆ. ಕನ್ಸಿಸ್ಟೆನ್ಸಿ ಆಫ್ ವಾಟ್, ಏನು ಎಂಬುದರ ಸ್ಥಿರತೆ. ನೀವು ಮಾಡುವ ಪ್ರತಿಯೊಂದು ಕೆಲಸ, ನೀವು ಮಾರುವ ಪ್ರಾಡಕ್ಟ್, ಕೊಡುವ ಸರ್ವಿಸ್ ನಿಮ್ಮ ವೈಗೆ ಮ್ಯಾಚ್ ಆಗಬೇಕು. ಆಗಲೇ ಅಲ್ಲಿ ಒಥೆಂಟಿಸಿಟಿ, ಅಸಲಿಯತೆ ಕಾಣಿಸುತ್ತೆ. ಡೆಲ್ ಕಂಪನಿ ಕಂಪ್ಯೂಟರ್ ಮಾಡೋದ್ರಲ್ಲಿ ನಿಸ್ಸೀಮರು. ಆದರೆ ಅವರು ಒಮ್ಮೆ MP3 ಪ್ಲೇಯರ್ ಮತ್ತು ಮೊಬೈಲ್ ಫೋನ್ ಮಾರುಕಟ್ಟೆಗೆ ತಂದಾಗ ಜನ ಯಾರೂ ಕೊಳ್ಳಲಿಲ್ಲ. ಯಾಕಂದ್ರೆ ನಮಗೆ ಡೆಲ್ ಅಂದ್ರೆ ಕೇವಲ ಕಂಪ್ಯೂಟರ್ ಅನ್ನೋ ವಾಟ್ ಮಾತ್ರ ಗೊತ್ತಿತ್ತು. ಅವರ ವೈ ನಮಗೆ ಗೊತ್ತಿರಲಿಲ್ಲ. ಅದೇ ಆಪಲ್ ಕಂಪನಿ ಫೋನ್ ತರ್ಲಿ, ವಾಚ್ ತರ್ಲಿ, ಮ್ಯೂಸಿಕ್ ಪ್ಲೇಯರ್ ತರ್ಲಿ, ಜನ ಮುಗಿಬಿತ್ತು ತಗೋತಾರೆ. ಯಾಕಂದ್ರೆ ಅವರ ವೈ ಎಲ್ಲಾ ಪ್ರಾಡಕ್ಟ್ಗಳಲ್ಲೂ ಸ್ಥಿರವಾಗಿದೆ, ಕನ್ಸಿಸ್ಟೆಂಟ್. ಅಧ್ಯಾಯ 6 ನಾಯಕನಿಗೆ ಬೆಂಬಲ ಬೇಕು. ಲೀಡರ್ಸ್ ನೀಡ್ ಅ ಫಾಲೋಯಿಂಗ್. ಒಬ್ಬ ನಾಯಕ ಅಂದ್ರೆ ಕೇವಲ ಅತ್ಯುನ್ನತ ಹುದ್ದೆಯಲ್ಲಿ ಕೂತಿರುವ ವ್ಯಕ್ತಿಯಲ್ಲ. ಯಾರು ಜನರನ್ನ ತಮ್ಮ ಹಿಂದೆ ಸ್ವಯಂ ಪ್ರೇರಿತರಾಗಿ ನಡೆಯುವಂತೆ ಮಾಡ್ತಾರೋ ಅವರೇ ನಿಜವಾದ ನಾಯಕರು. ಕಾಂಟಿನೆಂಟಲ್ ಏರ್ಲೈನ್ಸ್, ಇದರ ಇತಿಹಾಸ ನೋಡಿ. 1990ರ ದಶಕದಲ್ಲಿ ಅದು ಜಗತ್ತಿನ ಅತ್ಯಂತ ಕೆಟ್ಟ ಏರ್ಲೈನ್ಸ್ ಆಗಿತ್ತು. ನಷ್ಟದ ಸುಳಿಯಲಿ ಸಿಲುಕಿತ್ತು. ಕೆಲಸಗಾರರು ಗ್ರಾಹಕರ ಜೊತೆ ಗದರಿ ಮಾತಾಡ್ತಿದ್ರು. ಆಗ ಹೊಸ ಸಿಇಒ ಆಗಿ ಬಂದವರು ಗಾರ್ಡನ್ ಬೆಥೂನ್. ಬೆಥೂನ್ ಬಂದ ತಕ್ಷಣ ಕಂಪನಿಯ ಕಲ್ಚರ್ ಬದಲಾಯಿಸಲು ನಿರ್ಧರಿಸಿದರು. ಸಿಇಒ ಆಫೀಸ್ನಲ್ಲಿದ್ದ ಬಿಗಿ ಸೆಕ್ಯೂರಿಟಿಯನ್ನು ತೆಗೆದುಹಾಕಿದರು. ಎಲ್ಲರಿಗೂ ಮುಕ್ತ ಪ್ರವೇಶ ಕೊಟ್ಟರು. ಅವರು ನೌಕರರಿಗೆ ಒಂದು ಮಾತು ಹೇಳಿದರು. ನಮ್ಮ ಏರ್ಲೈನ್ಸ್ ಸಮಯಕ್ಕೆ ಸರಿಯಾಗಿ ಓಡಿದರೆ ಪ್ರತಿ ನೌಕರನಿಗೂ ತಿಂಗಳ ಕೊನೆಯಲ್ಲಿ $65 ಬೋನಸ್ ಸಿಗುತ್ತೆ. ಇದು ಕೇವಲ ದುಡ್ಡಿನ ಆಮಿಷವಾಗಿರಲಿಲ್ಲ. ಅದು ಎಲ್ಲರನ್ನೂ ಒಂದೇ ಗುರಿಯತ್ತ ಮುಖ ಮಾಡುವಂತೆ ಮಾಡಿದ ಒಂದು ಪ್ಲಾನ್ ಆಗಿತ್ತು. ನಾವು ಒಟ್ಟಿಗೆ ಗೆಲ್ತೀವಿ, ಒಟ್ಟಿಗೆ ಸೋಲ್ತೀವಿ. ನೌಕರರಲ್ಲಿ ಕಂಪನಿಯ ಬಗ್ಗೆ ನಂಬಿಕೆ ಹುಟ್ಟಿತು. ಕೇವಲ ಒಂದೇ ವರ್ಷದಲ್ಲಿ ಅತ್ಯಂತ ಕೆಟ್ಟ ಏರ್ಲೈನ್ಸ್ ಆಗಿದ್ದ ಕಾಂಟಿನೆಂಟಲ್ ಜಗತ್ತಿನ ಅತ್ಯುತ್ತಮ ಮತ್ತು ಲಾಭದಾಯಕ ಏರ್ಲೈನ್ಸ್ ಆಗಿ ಮಾರ್ಪಟ್ಟಿತು. ಯಾಕಂದ್ರೆ ಅಲ್ಲಿ ಟ್ರಸ್ಟ್ ಅಂದ್ರೆ ನಂಬಿಕೆ ಹುಟ್ಟಿತು. ಅಧ್ಯಾಯ 7 ಸರಿಯಾದ ಜನರನ್ನು ಹುಡುಕುವುದು ಹೇಗೆ. ಹೌ ಟು ಫೈಂಡ್ ಗುಡ್ ಫಿಟ್ಸ್. ಬಹಳಷ್ಟು ಕಂಪನಿಗಳು ಕೆಲಸಕ್ಕೆ ಜನರನ್ನು ತಗೊಳ್ಳುವಾಗ ಬರೀ ಅವರ ರೆಸ್ಯೂಮೆ, ಅವರ ಸ್ಕಿಲ್ಸ್ ನೋಡಿ ತಗೋತಾರೆ. ಆದ್ರೆ ಸೈಮನ್ ಸಿನೆಕ್ ಒಂದು ಮಾತು ಹೇಳ್ತಾರೆ. ನೀವು ಸ್ಕಿಲ್ಸ್ ನೋಡಿ ಕೆಲಸಕ್ಕೆ ತಗೋಬೇಡಿ, ಜನರ ಆಟಿಟ್ಯೂಡ್ ನೋಡಿ ತಗೊಳ್ಳಿ. ಸ್ಕಿಲ್ಸ್ ಅನ್ನು ಆಮೇಲೆ ಬೇಕಾದ್ರೂ ಕಲಿಸಬಹುದು. ನಿಮ್ಮ ವೈ ಅನ್ನು ಯಾರು ನಂಬುತ್ತಾರೋ ಅಂಥ ಜನರನ್ನು ನಿಮ್ಮ ಜೊತೆ ಸೇರಿಸಿಕೊಳ್ಳಿ. 1914ರಲ್ಲಿ ಅರ್ನೆಸ್ಟ್ ಶ್ಯಾಕಲ್ಟನ್ ಎಂಬ ಸಾಹಸಿ ಅಂಟಾರ್ಟಿಕಾವನ್ನು ದಾಟಲು ಒಂದು ತಂಡವನ್ನು ಕಟ್ಟಬೇಕಿತ್ತು. ಆತ ಲಂಡನ್ ಪತ್ರಿಕೆಯಲ್ಲಿ ಒಂದು ಸಣ್ಣ ಜಾಹೀರಾತು ಕೊಟ್ಟ. ಅದು ಹೀಗಿತ್ತು: ಅಪಾಯಕಾರಿ ಪ್ರಯಾಣಕ್ಕೆ ಪುರುಷರು ಬೇಕಾಗಿದ್ದಾರೆ. ಕಡಿಮೆ ಸಂಬಳ, ವಿಪರೀತ ಚಳಿ, ತಿಂಗಳುಗಟ್ಟಲೆ ಸಂಪೂರ್ಣ ಕತ್ತಲೆ, ನಿರಂತರ ಅಪಾಯ. ಸುರಕ್ಷಿತವಾಗಿ ಮರಳಿ ಬರುವುದು ಅನುಮಾನ. ಯಶಸ್ವಿಯಾದರೆ ಗೌರವ ಮತ್ತು ಮನ್ನಣೆ ಸಿಗುತ್ತದೆ. ಯೋಚನೆ ಮಾಡಿ, ಇಂತಹ ಜಾಹೀರಾತು ನೋಡಿ ಯಾರು ಅಪ್ಲೈ ಮಾಡ್ತಾರೆ? ಕೇವಲ ಕಷ್ಟಗಳನ್ನು ಎದುರಿಸಲು ಇಷ್ಟಪಡುವ, ಸಾಹಸವನ್ನೇ ಉಸಿರಾಗಿಸಿಕೊಂಡ ಜನರು ಮಾತ್ರ ಅಪ್ಲೈ ಮಾಡಿದ್ರು ಅಲ್ವಾ? ಆ ಇಡೀ ಪ್ರಯಾಣದಲ್ಲಿ ಅವರ ಹಡಗು ಮಂಜುಗಡ್ಡೆಯಲ್ಲಿ ಸಿಲುಕಿ ಮುಳುಗಿ ಹೋದರೂ ಆ ಇಡೀ ತಂಡ 10 ತಿಂಗಳುಗಳ ಕಾಲ ಹೋರಾಡಿ ಒಬ್ಬನೇ ಒಬ್ಬ ವ್ಯಕ್ತಿ ಸಾಯದಂತೆ ಸುರಕ್ಷಿತವಾಗಿ ಮರಳಿ ಬಂತು. ಅದು ಶ್ಯಾಕಲ್ಟನ್ ಆರಿಸಿದ ಸರಿಯಾದ ಜನರ ಶಕ್ತಿ. ಕಂಪನಿಗಳು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವವರನ್ನು ಹುಡುಕಬಾರದು, ತಮ್ಮ ಉದ್ದೇಶವನ್ನು ನಂಬುವವರನ್ನು ಹುಡುಕಬೇಕು. ಒಂದು ಸಣ್ಣ ಕಥೆ ನೋಡಿ. ಇಬ್ಬರು ಕಲ್ಲು ಕಟಿಯುವವರಿದ್ರು. ಮೊದಲನೆಯವನಿಗೆ ಕೇಳಿದ್ರು, ನಿನ್ನ ಕೆಲಸ ನಿನಗೆ ಇಷ್ಟನಾ
ಅದಕ್ಕವನು, ಬಿಸಿಲಿನಲ್ಲಿ ಬೆವರು ಸುರಿಸಿ ಕಲ್ಲು ಹೊರಬೇಕು, ತುಂಬಾ ಬೇಸರ ತರಿಸುವ ಕೆಲಸ, ಆದ್ರೆ ಹೊಟ್ಟೆಪಾಡಿಗೆ ಮಾಡ್ತಿದ್ದೀನಿ ಅಂದ. ಅದೇ ಸ್ವಲ್ಪ ದೂರದಲ್ಲಿದ್ದ ಎರಡನೆಯವನಿಗೆ ಅದೇ ಪ್ರಶ್ನೆ ಕೇಳಿದ್ರು. ಅದಕ್ಕವನು ಕಣ್ಣಲ್ಲಿ ಮಿಂಚಿನೊಂದಿಗೆ ಹೇಳಿದ, ನಾನು ಒಂದು ಭವ್ಯವಾದ ಚರ್ಚ್, ಕೆಥೀಡ್ರಲ್ ಕಟ್ತಿದ್ದೇನೆ. ಕೆಲಸ ಇಬ್ಬರದ್ದೂ ಒಂದೇ, ಆದರೆ ಎರಡನೆಯವನಿಗೆ ತನ್ನ ಕೆಲಸದ ಹಿಂದಿನ ವೈ ಗೊತ್ತಿತ್ತು. ಆತ ಹೆಚ್ಚು ಪ್ರೊಡಕ್ಟಿವ್ ಆಗಿರ್ತಾನೆ. ಅಧ್ಯಾಯ 8 ದ ಲಾ ಆಫ್ ಡಿಫ್ಯೂಷನ್ ಮತ್ತು ಟೀಪೋ ಪ್ರಮಾದ. ಲಾ ಆಫ್ ಡಿಫ್ಯೂಷನ್ ಅಂಡ್ ದ ಟೀವೋ ಬ್ಲಂಡರ್. ನಿಮ್ಮ ಐಡಿಯಾ ಇಡೀ ಮಾರ್ಕೆಟ್ ತಲುಪಬೇಕು ಅಂದ್ರೆ ನೀವು ಒಂದು ನೈಸರ್ಗಿಕ ನಿಯಮವನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ಲಾ ಆಫ್ ಡಿಫ್ಯೂಷನ್ ಆಫ್ ಇನೋವೇಷನ್ ಅಂತ ಕರೀತಾರೆ. ನಮ್ಮ ಸಮಾಜದಲ್ಲಿ ಯಾವುದೇ ಹೊಸ ಐಡಿಯಾ ಬಂದಾಗ ಜನ ಅದನ್ನು ಸ್ವೀಕರಿಸುವ ರೀತಿ ಹೀಗಿರುತ್ತೆ. 1. ಇನೋವೇಟರ್ಸ್ 2.5%, ಹೊಸ ತಂತ್ರಜ್ಞಾನ ಬಂದ ತಕ್ಷಣ ಕಣ್ಣು ಮುಚ್ಚಿ ತಗೊಳ್ಳುವವರು. ಅರ್ಲಿ ಅಡಾಪ್ಟರ್ಸ್, ಇವರು ತಮ್ಮ ಗಟ್ ಫೀಲಿಂಗ್ನ ನಂಬಿ ಹೊಸ ಐಡಿಯಾಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ಇವರಿಗೆ ಕ್ಯೂ ನಿಂತು ಐಫೋನ್ ಕೊಳ್ಳುವುದು ಇಷ್ಟ. ಅರ್ಲಿ ಮೆಜಾರಿಟಿ ಮತ್ತು ಲೇಟ್ ಮೆಜಾರಿಟಿ, ಇವರು ತುಂಬಾ ಪ್ರಾಯೋಗಿಕ ಜನರು. ಯಾರಾದರೂ ಬಳಸಿ ರಿವ್ಯೂ ಕೊಟ್ಟ ಮೇಲಷ್ಟೇ ಇವರು ಪ್ರಾಡಕ್ಟ್ ಕೊಳ್ಳುತ್ತಾರೆ. ಲ್ಯಾಗರ್ಡ್ಸ್, ಇನ್ನು ಬೇರೆ ದಾರಿಯೇ ಇಲ್ಲ ಅಂದಾಗ ಮಾತ್ರ ಬದಲಾಗುವವರು. ಯಾವುದೇ ಬಿಸ್ನೆಸ್ ಯಶಸ್ವಿಯಾಗಬೇಕು ಅಂದ್ರೆ ಆ ಮಾರ್ಕೆಟ್ನ 15% ಭಾಗವನ್ನು, ಅಂದರೆ ಇನ್ನೋವೇಟರ್ಸ್ ಮತ್ತು ಅರ್ಲಿ ಅಡಾಪ್ಟರ್ಸ್ ಅನ್ನು ಮೊದಲು ತಲುಪಬೇಕು. ಇದನ್ನೇ ಟಿಪ್ಪಿಂಗ್ ಪಾಯಿಂಟ್ ಅಂತ ಕರೀತಾರೆ. ಟೀವೋ ಅನ್ನೋ ಕಂಪನಿ 1990ರ ದಶಕದಲ್ಲಿ ಒಂದು ಅದ್ಭುತವಾದ ಡಿವೈಸ್ ತಂದಿತು. ಅದು ಟಿವಿಯ ಲೈವ್ ಕಾರ್ಯಕ್ರಮಗಳನ್ನು ಪಾಸ್ ಮಾಡಬಹುದಿತ್ತು, ರೆಕಾರ್ಡ್ ಮಾಡಬಹುದಿತ್ತು. ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು, ದುಡ್ಡು ಇತ್ತು. ಆದರೆ ಕಂಪನಿ ನೇರವಾಗಿ ಮಧ್ಯದಲ್ಲಿರುವ ಮೆಜಾರಿಟಿ ಜನರನ್ನು ತಲುಪಲು ಪ್ರಯತ್ನಿಸಿತು. ಅವರು ಕೇವಲ ಫೀಚರ್ಸ್ ಬಗ್ಗೆ ಮಾತನಾಡಿದರು. ಜನರಿಗೆ ಅದು ಅರ್ಥವೇ ಆಗಲಿಲ್ಲ, ಭಯ ಬಂತು. ಕೊನೆಗೆ ಟೀವೋ ಕಂಪನಿ ಸಂಪೂರ್ಣವಾಗಿ ಫ್ಲಾಪ್ ಆಯಿತು. ಯಾಕಂದ್ರೆ ಅವರು ತಮ್ಮ ವೈಯಿಂದ ಶುರು ಮಾಡಲಿಲ್ಲ ಮತ್ತು ಅರ್ಲಿ ಅಡಾಪ್ಟರ್ಸ್ ಅನ್ನು ಕನೆಕ್ಟ್ ಮಾಡಿಕೊಳ್ಳಿಲ್ಲ. ಅಧ್ಯಾಯ 9 ಐ ಹ್ಯಾವ್ ಅ ಡ್ರೀಮ್, ಮಾರ್ಟಿನ್ ಲೂಥರ್ ಕಿಂಗ್ ಕಥೆ. ಆಗಸ್ಟ್ 28, 1963. ಅಮೆರಿಕಾದ ವಾಷಿಂಗ್ಟನ್ನಲ್ಲಿ 1,00,000 ಜನರು ಜಮಾಯಿಸಿದ್ದರು. ಯಾವುದೇ ಇಂಟರ್ನೆಟ್ ಇರಲಿಲ್ಲ, ವೆಬ್ಸೈಟ್ ಇರಲಿಲ್ಲ, ಇನ್ವಿಟೇಷನ್ ಕಾರ್ಡ್ ಕಳಿಸಿರಲಿಲ್ಲ. ಆದರೂ ಅಷ್ಟೊಂದು ಜನ ಹೇಗೆ ಬಂದ್ರು? ಅವರೆಲ್ಲರೂ ಬಂದಿದ್ದು ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಭಾಷಣ ಕೇಳಲು. ಜಗತ್ತಿನಲ್ಲಿ ಸಿವಿಲ್ ರೈಟ್ಸ್ ಬಗ್ಗೆ ಮಾತನಾಡಿದ ಒಂದೇ ವ್ಯಕ್ತಿ ಮಾರ್ಟಿನ್ ಲೂಥರ್ ಕಿಂಗ್ ಆಗಿರಲಿಲ್ಲ. ಆದರೆ ಅವರ ಹತ್ತಿರ ಒಂದು ವಿಶೇಷ ಶಕ್ತಿ ಇತ್ತು. ಅವರು ತಮಗೆ ಏನು ಬೇಕು ಅಂತ ಮಾತನಾಡಲಿಲ್ಲ. ತಮಗೆ ಅಮೆರಿಕಾದ ಬಗ್ಗೆ ಇರುವ ಕನಸಿನ ಬಗ್ಗೆ, ಅಂದರೆ ತಮ್ಮ ವೈ ಬಗ್ಗೆ ಮಾತನಾಡಿದರು. ಅವರ ಭಾಷಣದ ಶೀರ್ಷಿಕೆ ಏನಿತ್ತು ಗೊತ್ತಾ? ಐ ಹ್ಯಾವ್ ಅ ಡ್ರೀಮ್, ಅಂದ್ರೆ ನನ್ನದೊಂದು ಕನಸಿದೆ ಅಂತ. ಅಷ್ಟೇ ಹೊರತು ಐ ಹ್ಯಾವ್ ಅ ಪ್ಲಾನ್, ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಅಲ್ಲ. ಅವರು ತಮ್ಮ ನಂಬಿಕೆಯನ್ನು ಪದಗಳಲ್ಲಿ ಪ್ರಸ್ತುತಪಡಿಸಿದರು. ಆ 1,00,000 ಜನರಲ್ಲಿ 25% ಜನ ಬಿಳಿಯರಾಗಿದ್ದರು, ವೈಟ್ ಪೀಪಲ್. ಅವರ ಮೇಲಂತೂ ಯಾವುದೇ ದೌರ್ಜನ್ಯ ನಡೆದಿರಲಿಲ್ಲ. ಆದರೂ ಅವರು ಯಾಕೆ ಬಂದಿದ್ದರು? ಯಾಕಂದ್ರೆ ಅವರೂ ಕೂಡ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಆ ಸಮಾನತೆಯ ನಂಬಿಕೆಯನ್ನು ಒಪ್ಪಿಕೊಂಡಿದ್ದರು. ಅಲ್ಲಿ ಬಂದಿದ್ದ ಜನ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗಾಗಿ ಬಂದಿರಲಿಲ್ಲ, ಅವರು ತಮಗಾಗಿ ಬಂದಿದ್ದರು. ತಮ್ಮದೇ ದೇಶದ ಸುಧಾರಣೆಗಾಗಿ ಬಂದಿದ್ದರು. ಮಾರ್ಟಿನ್ ಲೂಥರ್ ಕಿಂಗ್ ಆ ನಂಬಿಕೆಯ ಒಂದು ಸಾಂಕೇತಿಕ ರೂಪವಾಗಿದ್ದರು ಅಷ್ಟೇ. ಇದನ್ನೇ ನಿಜವಾದ ಪ್ರೇರಣೆ ಅಥವಾ ಇನ್ಸ್ಪಿರೇಷನ್ ಅಂತ ಕರೆಯಲಾಗತ್ತೆ. ಸ್ನೇಹಿತರೆ, ಈಗ ನಿಮ್ಮ ಸರದಿ. ಒಂದಿಡೀ ದಿನ ಓಡಿ ಓಡಿ ದಣಿದು ಮನೆಗೆ ಬರ್ತೀರಲ್ಲ, ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ನಾನು ದಿನ ಬೆಳಗ್ಗೆ ಯಾಕೆದ್ದು ಕೆಲ್ಸಕ್ಕೆ ಹೋಗ್ತಿದ್ದೀನಿ? ನನ್ನ ಜೀವನದ ಅಸಲಿ ಉದ್ದೇಶ ಏನು? ಕೇವಲ ದುಡ್ಡು ಮಾಡುವುದಷ್ಟೇ ನಿಮ್ಮ ಗುರಿಯಾಗಿದ್ರೆ ನಿಮ್ಮ ಲಿಂಬಿಕ್ ಬ್ರೈನ್ ಯಾವತ್ತೂ ಪೂರ್ತಿಯಾಗಿ ಖುಷಿ ಪಡಲ್ಲ. ನಿಮ್ಮ ವೈಯನ್ನು ಹುಡುಕಿ. ಅದು ನಿಮ್ಮ ಬಿಸ್ನೆಸ್ ಇರಬಹುದು, ನಿಮ್ಮ ಕೆರಿಯರ್ ಇರಬಹುದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಇರಬಹುದು. ಯಾವಾಗ ನಿಮ್ಮ ವೈ ನಿಮಗೆ ಸ್ಪಷ್ಟವಾಗುತ್ತೋ ಆವಾಗ ಜಗತ್ತಿನ ಯಾವುದೇ ಮ್ಯಾನಿಪ್ಯುಲೇಷನ್ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಸೈಮನ್ ಸಿನೆಕ್ರವರ ಸ್ಟಾರ್ಟ್ ವಿತ್ ವೈ ಪುಸ್ತಕ ನಮಗೆ ಕಲಿಸುವ ಅತ್ಯಂತ ದೊಡ್ಡ ಪಾಠ ಇದೆ. ನಾಯಕತ್ವ ಅನ್ನೋದು ಅಧಿಕಾರ ಚಲಾಯಿಸುವುದಲ್ಲ, ಬದಲಿಗೆ ಜನರನ್ನ ಪ್ರೇರೇಪಿಸುವುದು. ಇವತ್ತಿನ ಈ ಸುದೀರ್ಘ ಆಡಿಯೋ ಬುಕ್ನಿಂದ ನೀವು ಕಲಿತ ಅತ್ಯಂತ ಪ್ರಮುಖವಾದ ವಿಷಯ ಯಾವುದು? ನಿಮ್ಮ ಬಿಸ್ನೆಸ್ ಅಥವಾ ಜೀವನದ ವೈ ಅನ್ನು ನೀವು ಕಂಡುಕೊಂಡಿದ್ದೀರಾ? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.
ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈಗಲೇ ನಿಮ್ಮ ಕನಿಷ್ಠ 3 ಜನ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ. ನೆನಪಿಡಿ, ಭಿನ್ನವಾಗಿ ಯೋಚಿಸಿ, ಏಕಯಿಂದ ಆರಂಭಿಸಿ, ಜಗತ್ತನ್ನೇ ಗೆಲ್ಲಿ. ಧನ್ಯವಾದಗಳು. ಮತ್ತೆ ಸಿಗೋಣ ನಮ್ಮ ಮುಂದಿನ ಜ್ಞಾನದ ಪಯಣದಲ್ಲಿ.